ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕುದಿಯುತ್ತಿರುವ ನೀರಿಗೆ ಮೈದಾ ಹಿಟ್ಟನ್ನು ಸೇರಿಸಿ ಹೇಗೆ ಪೂರಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ. ಇದಕ್ಕೆ ನಾನು ಏನನ್ನು ಸಹ ಸೇರಿಸ್ತಿರಲಿಲ್ಲ. ಚಿರುಟಿ ರವೆ ಇರ್ಬೋದು ಅಥವಾ ಸೋಡಾ ಇರ್ಬೋದು, ಬೇಕಿಂಗ್ ಪೌಡರ್ ಇರ್ಬೋದು, ಯಾವುದನ್ನು ಸೇರಿಸದೆ ಹೇಗೆ ಉಬ್ಬಿ ಬರುವಂಥ ಪೂರಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತು ಅದೇ 1 ಕಪ್ಪಿನಲ್ಲಿ ನೀರನ್ನು ತಗೊಂಡಿದ್ದೇನೆ. ಈ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಸಹ ಹಾಕ್ತಿದ್ದೇನೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಈಗ ಕುದಿಸಬೇಕು. ಈಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದಾಗೆ ಮಾಡಬೇಕು ಇದನ್ನು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ತಣ್ಣಗಾಗಲು ಒಂದು ಪ್ಲೇಟಿಗೆ ಹಾಕ್ತಿದ್ದೇನೆ ನಾನು. ಇದರಲ್ಲಿ ಸಹ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಇದನ್ನು ಈಗ ಒಂದು 5 ನಿಮಿಷ ಇದನ್ನು ಬಿಡಬೇಕು, 5ರಿಂದ 10 ನಿಮಿಷ. ಈಗ ಹಾಗೆ ತಣ್ಣಗಾಗಿದೆ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಕೈಗೆ ಅಂಟ್ತಿದೆ, ಅದಕ್ಕೋಸ್ಕರ ಇದು ಸ್ಮೂತಾಗಿ ಬರಬೇಕು, ಆಗ ಚೆನ್ನಾಗಿ ಬರುತ್ತೆ ಪೂರಿ. ಈಗ ನೋಡಿ, ಈಗ ಸ್ಮೂತಾಗಿ ಬಂದಿದೆ ನೋಡಿ, ಕೈಗೆ ಏನು ಅಂಟ್ತಾ ಇಲ್ಲ. ಈಗ ನಾನು ಉಂಡೆ ಮಾಡ್ತಿದ್ದೇನೆ. ಈ ರೀತಿಯಾಗಿ ಉಂಡೆ ಮಾಡಬೇಕು. ಒಂದೇ ಯಾವ ಸಹ ಕ್ರ್ಯಾಕ್ ಇರಬಾರ್ದು, ಸ್ಮೂತಾಗಿ ಮಾಡಬೇಕು. ನೋಡಿ, ಈ ರೀತಿ ಉಂಡೆ ಮಾಡಿದ್ದೇನೆ ಎಲ್ಲವನ್ನು ಸಹ. ಈಗ ನಾನು ಇದನ್ನು ಪೂರಿ ಮಾಡ್ತಿದ್ದೇನೆ. ನೋಡಿ, ಪೂರಿ ಒತ್ತಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಹಿಟ್ಟಾಕ್ತಿದ್ದೇನೆ. ಸ್ವಲ್ಪ ನಿಧಾನವಾಗಿ ಮಾಡಬೇಕು, ಯಾಕಂತೇಳಿದ್ರೆ ಇದು ಸ್ವಲ್ಪ ಅಂಟುತ್ತೆ ಲಟ್ಟಣಿಗೆಗೆ. ಅದಕ್ಕೆ ನಿಧಾನವಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಮಾಡೋದ್ರಿಂದ ಪೂರಿಗೆ ಏನು ಹಾಕಬೇಕಂತ ಏನಿಲ್ಲ, ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಮತ್ತು ಟೇಸ್ಟು ಸಹ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬರುತ್ತೆ. ಮತ್ತು ಈಗ ನಿಧಾನವಾಗಿ ಇದನ್ನು ಪೂರಿ ಒಸಿಬೇಕು. ಈಗ ಆಗಿದೆ. ಈಗ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಈಗ ಬಿಸಿ ಇರಬೇಕು ಎಣ್ಣೆ ತುಂಬ, ಆವಾಗ ನಾವು ಪೂರಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಈಗ ಇದರ ಮೇಲೆ ನಾನು ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೇನೆ. ಈ ರೀತಿ ಎಣ್ಣೆ ಹಾಕಬೇಕು, ಆವಾಗ ಪೂರಿ ಉಬ್ಬಿ ಬರುತ್ತೆ. ನೋಡಿ, ಪೂರಿ ಉಬ್ತಾ ಇದೆ. ಈಗ ಇದನ್ನು ಉಲ್ಟಾ ಹಾಕೋಣ. ನೋಡಿ ಹೇಗೆ ಉಬ್ಬಿ ಬರ್ತಿದೆ ನೋಡಿ ಪೂರಿ. ತಿನ್ನಲಿಕ್ಕೆ ಸಹ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಆಗಿದೆ, ಇದನ್ನು ನಾನು ತೆಗಿತಾ ಇದ್ದೇನೆ. ಥ್ಯಾಂಕ್ ಯು.